ರಾಜ್ಯಪಾಲರನ್ನ ಬಿಜೆಪಿ ಜೆಡಿಎಸ್ ನಾಯಕರು ದುರ್ಬಳಕೆ ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಪಾದಯಾತ್ರೆ ಮೂಲಕ ಸಂಚು ರೂಪಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಆಗಸ್ಟ್ 9ರಂದು ಮೈಸೂರು ಜನಾಂದೋಲನ ಸಮಾವೇಶಕ್ಕೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಬೇಕೆಂದು ಹುಣಸೂರು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಹೇಳಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಜನಾಂದೋಲನ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಅವರು, ರಾಜ್ಯಪಾಲರು ಯಾವುದೇ ಪಕ್ಷದ ಏಜೆಂಟರಲ್ಲ, ಅವರದು ಇಡೀ ರಾಜ್ಯವನ್ನ ಪಾಲನೆ ಮಾಡಬೇಕಾದ ಜವಾಬ್ದಾರಿಯುತ ಸಂವಿಧಾನಿಕ ಹುದ್ದೆ. ವಿರೋಧ ಪಕ್ಷಗಳ ಪರವಾಗಿ ಕೆಲಸ. ಇನ್ನು ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವುದನ್ನು ಸಹಿಸದೆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ತೊಂದರೆ ಕೊಡಲು, ದಲಿತ ಅಲ್ಪಸಂಖ್ಯಾತರಿಗೆ ಅವಮಾನ ಮಾಡಲು ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದರೆ ರಾಜ್ಯದಲ್ಲಿ ಉಂಟಾಗುವ ಅಶಾಂತಿಗೆ ಬಿಜೆಪಿ ಜೆಡಿಎಸ್ ನಾಯಕರೇ ಕಾರಣರಾಗುತ್ತಾರೆ ಎಂದರು. ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆಯಿಲ್ಲದೆ ನಿಂತ್ಕೊಂಡಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಕುಗ್ಗಿಸ್ಬೇಕಾದ್ರೆ ಸಿದ್ದರಾಮಯ್ಯನ ಕುಗ್ಸಿದ್ರೆ ಕಾಂಗ್ರೆಸ್ ಪಕ್ಷ ಕುಗ್ಗುತ್ತೆ ಅನ್ನೋದು ಬಿಜೆಪಿ ಮತ್ತು ದಳದವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ. ಮೂಢ ಹಗರಣ ಏನು, ಜೊತೆಗೆ ಇವತ್ತು ಅವ್ರು ಹೇಳ್ತಿರೋಂಥ ವಾಲ್ಮೀಕಿ ಹಗರಣ ಏನು. ಈ ವಾಲ್ಮೀಕಿ ಹಗರಣದಲ್ಲಿ ನಮ್ಮ ಮಂತ್ರಿಗಳ ಪಾತ್ರ ಇದೆಯೇ ಇಲ್ವೇ? ಯಾಕೆ ಅರೆಸ್ಟ್ ಮಾಡಿದ್ರು? ಅರೆಸ್ಟ್ ಮಾಡಿದಂಥ ರೀತಿ ಯಾವುದು? ಮೌಖಿಕ ಆದೇಶ ಇತ್ತು ಅದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಂದಲೇ ಅರೆಸ್ಟ್ ಮಾಡ್ಕೊಡೋದು, ಅದಕ್ಕೊಂದು ಕಳಂಕ ಇದು ಮಾಡಬೇಕು ಅಂತ. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು ಇಡಿ, IT, ಕೇಂದ್ರ ಸರ್ಕಾರದ ಎಲ್ಲ ತನಿಖಾ ತಂಡಗಳನ್ನು ಕೂಡ ಅವರು ಅವ್ರ ಕೈಗೊಂಬೆ ಮಾಡಿಕೊಂಡು ಯಾರ ಮನೆಗೆ ಬೇಕಾದ್ರೆ ನುಗ್ಗಿಸ್ತಾರೆ. ದುರದೃಷ್ಟ ಏನಪ್ಪ ಅಂತಂದರೆ ಆ ಕಾನೂನನ್ನ ಮಾಡಿಕೊಟ್ಟವ್ರೆ ಕಾಂಗ್ರೆಸ್ನವರು. ಅಪೋಸಿಷನ್ ಪರಿಹಾರ ಕೊಟ್ಟರೆ ಇದಕ್ಕಿಂತ ಇನ್ನೊಂದು ಶೋಭಾ ಅನ್ನೋದೊಂದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಅವ್ರಿಗೆ ಪೂರ ಜಮೀನೇ ಕೊಡೋದಕ್ಕೆ ಆದೇಶ ಆಗಿದೆ. ಇವ್ರದ್ದು 1998ರಿಂದ ನಡೀತಾ ಇರೋಂಥ ವಿಚಾರ. ಡಿನೋಟಿಫೈ ಆಗಿರೋದು 2004ರಲ್ಲಿ ನಮ್ಮ ಸಾಹೇಬರ ಅಧಿಕಾರದಲ್ಲಿ ಇರಲಿಲ್ಲ. ಮತ್ತೆ ಈಗ ಅವರು ಬಂದಾಗ ಈ ಸೈಟ್ ಎಲ್ಲ ಕೊಟ್ಟಾಗ ಸಾಹೇಬರ ಅಧಿಕಾರದಲ್ಲಿ ಇರಲಿಲ್ಲ. ಯಡಿಯೂರಪ್ಪನವರೇ ಇದ್ರು, ಅವ್ರ ಕಡೆಯವರೇ ಜಿಲ್ಲಾ ಮಂತ್ರಿ ಇದ್ರು, ಅವ್ರ ಕಡೆಯವರೇ ಮೂಢಾಧ್ಯಕ್ಷ ಆಗಿದ್ರು, ಅವ್ರ ಕಡೆಯವರೇ ಕಮಿಷನರ್ ಆಗಿದ್ರು. ಇಲ್ಲಿ ಬಹಳ ಮುಖ್ಯ ಪ್ರಶ್ನೆ, ಪಾರ್ವತಮ್ಮ ಅವರು ಭಾರತ ದೇಶದ ಪ್ರಜೆನ ಹೌದೋ ಅಲ್ವೋ? ಭಾರತ ದೇಶದಲ್ಲಿರುವಂಥ ಒಂದು ಹೆಣ್ಮಕ್ಳಿಗೆ ಸಿಕ್ಕಂಥ ಹಕ್ಕನ್ನೆಲ್ಲ ಅವ್ರು ಪಡಿಬೋದೋ ಅಲ್ವೋ? ಮುಖ್ಯಮಂತ್ರಿ ಹೆಂಡತಿ ಅಂದ ತಕ್ಷಣ ಅವ್ರು ಪಡಿಬಾರ್ದು ಅಂತೆಲ್ಲ ಇದೆಯಾ? ಇದು ಬಹಳ ಮುಖ್ಯ. ಅಲ್ಲೂ ಬದುಕ್ರೆ ವಿಚಾರನ ವಿರೋಧ ಪಕ್ಷದವರು ರಾಜಕೀಯವಾಗಿ ಅವ್ರನ್ನ ಸದ್ಯ ಪಡೆಯೋದಕ್ಕೋಸ್ಕರ ತಗೊಂಡ್ರು. ವಿಧಾನಸಭೆ ಆಯಿತು, ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ಅಂತ ಹೊರಗೆ ಬಂದು ಮಾತಾಡ್ತಾರೆ. ಅಲ್ಲಿ ಮಾತಾಡಿದ್ರೆ